ನಮಸ್ತೆ. ನನ್ನ ಸಾಮಾಜಿಕ ಜಾಲತಾಣದ ಸಮಗ್ರ ಕರುನಾಡಿನ ಕನ್ನಡಿಗರಿಗೆ ಎಲ್ಲರಿಗೂ ಕೂಡ ನಾನು ಒಂದು ಮಾತು ಹೇಳೋಣ ಇಷ್ಟಪಡ್ತೀನಿ. ತುಂಬ ದಿನಗಳ ನಂತರ ನಾನು ಲೈವ್ ಬಂದೀನಿ. ದಯವಿಟ್ಟು ನನ್ನ ಸಾಮಾಜಿಕ ಜಾಲತಾಣದ ಸ್ನೇಹಿತರು ಕೂಡ ನನ್ನ ಲೈವನ್ನು ಪ್ರೋತ್ಸಾಹಿಸಬೇಕು ಹೋಗಿ ಅಂತ ಎಲ್ಲರಲ್ಲೂ ಕೂಡ ನಾನು ಬೇಡ್ಕೊಳ್ತಾ ಇದ್ದೀನಿ. ಏನಪ್ಪ ವಿಚಾರ ಅಂದರೆ, ಇವತ್ತು ರಾಕೇಶ್ ಶೆಟ್ಟಿ ಒಬ್ಬ ಪತ್ರಿಕಾ ಮಾಧ್ಯಮದವರು, ಅಂದರೆ ಪತ್ರಿಕಾ ಮಾಧ್ಯಮದವರು ಅಂದರೆ ಅವ್ರದ್ದು ಒಂದು ಟಿ ವಿ ಚಾನಲು ಇರಬೇಕು ಅಂತ ಅಂದ್ಕೊಂಡಿದ್ದೀನಿ, ಮುಖ್ಯಸ್ಥ ಇರಬೇಕು. ಬಟ್ ಅವ್ರು ಏನಾಗಿರಲಿ, ಅವರು ಮುಖ್ಯಸ್ಥಾಗ ಅವ್ರು ಎಜುಕೇಷನ್ ಮಾಡಬೇಕಾದ್ರೆ ಯಾವ ಥರ ಇದ್ದರು ಅದ್ರ ಬಗ್ಗೆ ನಾನು ಹೇಳೋಕ್ಕೂ ಇಷ್ಟಪಡ್ತಾನೆ. ತದನಂತರ ಅವ್ರು ಯಾವ ಮಟ್ಟದಿಂದ ಯಾವ ಮಟ್ಟಕ್ಕೆ ಬಂದರು, ಅದ್ರಿಗೆಲ್ಲ ದುಡ್ಡೆಲ್ಲ ಹೆಂಗೆ ಮಾಡಿದ್ರು ಏನು ಅಂತ ಅದ್ರ ಬಗ್ಗೆ ಆನ್ಸರ್ ಮಾಡ್ತಾನೆ. ಇವತ್ತು ನಮ್ಮ ದೇವೇಗೌಡ ಅಪ್ಪಾಜಿಯವ್ರ ಬಗ್ಗೆ ಮಾತಾಡೋಕ್ಕೆ ಬರ್ತಾನಲ್ವಾ, ಅವನ ಬಗ್ಗೆ ಮಾತಾಡೋದ್ರಿಂದ ರಾಕೇಶ್ ಶೆಟ್ಟಿ ಅವ್ರಿಗೆ ಕನ್ನಡಿಗರೆಲ್ಲರೂ ಕೂಡ ಹೆಚ್ಚು ಹೋರಾಟ ಮಾಡಬೇಕಾಗ್ತೈತೆ. ಅಂಥದ್ರಲ್ಲಿ ಇವತ್ತು ಏನು ನಮ್ಮ ಕುಮಾರಣ್ಣವರು ಏನು ಸೈಲೆಂಟ್ ಆಗಿರಲ್ಲ ಹೇಳೋರು, ಆದ್ದರಿಂದ ಎಲ್ಲರೂ ಕೂಡ ತಟಸ್ಥವಾಗಿ ಅವ್ರೆ ಕುಮಾರಣ್ಣವ್ರು ಏನು ಸಿಗ್ನಲ್ ಕೊಟ್ಟಿಲ್ಲ ಅಂತ. ಆದರೆ ಇವನು ರಾಕೇಶ್ ಶೆಟ್ಟಿ ಯಾಕೆ ಇಷ್ಟು ಮಾತಿಗೆ ಅವನು ಬಣ್ಣ ಹಚ್ಕೊಂಡು ಈ ಥರ ಲೈವ್ ಮಾಡ್ಕೊಂಡು ಪ್ರೋಸೆಸ್ ಮಾಡ್ತಾವಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ಒಂದು ಮಾತು ಹೇಳ್ತೀನಿ, ರಾಕೇಶ್ ಶೆಟ್ಟಿ ಅವರೇ, ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀರಾ. ನೀವು ಟಿ ವಿ ಚಾನಲ್ ಮಾಡೋಕ್ಕೆ ಎಷ್ಟು ಸಾಲ ಮಾಡಿದ್ರಿ, ಎಷ್ಟೆಲ್ಲ ಇವಾಗೂ ಎಷ್ಟು ಬಡ್ಡಿ ಕಟ್ತಾಯಿದ್ದೀರಿ ಅಂತ ಹೇಳ್ಬಲ್ರ. ಇವತ್ತು ನಿಮಗೆ ದಿನ ಕೋಟಿ ದುಡ್ಡು ಸಂಪಾದನೆ ಆಗ್ತಾಯಿದೆಯಲ್ವ, ನಿಮ್ಮದು ಬೇನಾಮಿ ಆಸ್ತಿಗಳೆಲ್ಲ ಅದೆಲ್ಲ ಎಲ್ಲಿಂದ ಬಂತು? ಇವತ್ತು ನಮ್ಮ ದೇವೇಗೌಡ ಅಪ್ಪಾಜಿಯವ್ರ ಬಗ್ಗೆ 10 ತಿಂಗಳು 11 ತಿಂಗಳು ಪ್ರಧಾನಿ ಆಗಿದ್ದರು. ಅವರು 10 ತಿಂಗಳು 11 ತಿಂಗಳು ಪ್ರಧಾನಿ ಆಗಿದ್ದರೂ ಕೂಡ ಯಾವ ಒಬ್ಬ ರಾಜಕಾರಣಿಯೂ ಕೂಡ ದೇವೇಗೌಡ ಅಪ್ಪಾಜಿಯವ್ರ ಮೇಲೆ ಒಂದು ಬ್ಲ್ಯಾಕ್ ಮಾರ್ಕ್ ಅಂದರೆ ಕಪ್ಪು ಚುಕ್ಕೆ ಕೂಡ ಇಟ್ಟಿಲ್ಲ. ಅಂಥದ್ದು ಇವತ್ತು ನೀವು ದೇವೇಗೌಡ ಅಪ್ಪಾಜಿಯವ್ರ ಬಗ್ಗೆ ಮಾತಾಡೋಕ್ಕೆ ಬರ್ತೀರಿ. ಕುಮಾರಣ್ಣವರು ಅಧಿಕಾರದಲ್ಲಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ ನಿಮ್ಮದು ಚಾನಲ್ ಇತ್ತಾನೆ, ನೀವು ಪ್ರಸಾರ ಮಾಡಬೇಕಾಗಿತ್ತು. ಸುಮ್ಗಾದರೂ ಇಲ್ಲ ಸಲ್ಲದ ಆರೋಪಗಳು ಮಾಡಿಕೊಂಡು ಒಬ್ಬ ಕನ್ನಡಿಗ ಇವತ್ತು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ವಿಜೃಂಭಿಸ್ತವ್ರೆ ಅಂತ ಈ ಥರ ನೀವು ಮಾಡೋಕ್ಕೆ ನಮಗೆ ನಾಚಿಕೆ ಆಗಲ್ವಾ? ಏನು ತಿಳ್ಕೊಂಡಿದ್ದೀನಿ ಅಂತ ದೇವೇಗೌಡ ಫ್ಯಾಮಿಲಿಯವರು ಅಂದರೆ, ದಯವಿಟ್ಟು ನೋಡಿ, ಮಾನವೀಯತೆ ದೃಷ್ಟಿಯಿಂದ ಹೇಳ್ತಿದ್ರಿ. ನೀವು ಏನು ಬೇಕೋ ಮಾಡ್ಕೊಳ್ಳಿ, ನಿಮ್ಮ ಚಾನಲ್ಗೆ ನೀವು ದುಡ್ಡು ಏನು ಬೇಕೋ ಯಾವ ಥರ ಬೇಕೋ ಮಾಡ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ಆದರೆ ದೇವೇಗೌಡ ಅಪ್ಪಾಜಿಯವ್ರ ಬಗ್ಗೆ ಅವರು ಕರುನಾಡಿನ ಬಂಗಾರದ ಕಳಶ ಕಣ್ರಿ, ಕನ್ನಡಿಗರ ಏಕೈಕ ಪ್ರಧಾನಿ ಅಂತಂದು ಅನ್ಸ್ಕೊಂಡ್ರೋದು ಈಗ ಸದ್ಯಕ್ಕೆ ನಮ್ಮ ದೇವೇಗೌಡ ಅಪ್ಪಾಜಿ ಅವರು ಒಬ್ಬರು ಬಿಟ್ಟರೆ ಯಾರೂ ಅನ್ಸ್ಕೊಂಡಿಲ್ಲ. ಆದ್ದರಿಂದ ನೀವು ದಯವಿಟ್ಟು ಏನೇ ಮಾತಾಡಬೇಕಾದ್ರೂ ಕೂಡ ನಿಮ್ಮ ನಾಲ್ಕೆ ಮೇಲೆ ಹಿಡಿತವಿರಲಿ. ದಯವಿಟ್ಟು ಇವತ್ತು ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ. ಯಾರೋ ಏನೋ ಮಾಡಿದ್ರು ಅಂದ್ಬಿಟ್ಟು ನೀವು ಈ ಥರ ಎಲ್ಲ ಮಾತಾಡೋದು ಎಷ್ಟು ಮಾತಾಡಿ ಸರಿ ರೀ? ನಿಮ್ಗೇನು ನಿಜವಾಗಿ ಮನುಷ್ಯತ್ವ ಇದೇನ್ರಿ? ನಿಮ್ಮ ಮಾನ ಮರ್ಯಾದೆ ಏನೇನಿದ್ರೆ ಬಂದರೆ ಕುತ್ಕೊಳ್ಳೋಣ, ನಾನು ನೀವೇ ಚರ್ಚೆ ಮಾಡೋಣ. ಇವತ್ತು ನಮ್ಮ ದೇವೇಗೌಡ ಅಪ್ಪಾಜಿಯವ್ರ ಬಗ್ಗೆ, ನಮ್ಮ ಕುಮಾರಣ್ಣವ್ರ ಬಗ್ಗೆ ಮಾತಾಡ್ತೀರ. ಕುಮಾರಣ್ಣವ್ರು ಎಷ್ಟು ಜನಕ್ಕೆ ಸಹಾಯ ಮಾಡೋರು ಗೊತ್ತೇನ್ರಿ? ಆಸ್ತಿ ಮಾಡೋದು ಮಾತ್ರ ಹೇಳಿದ್ರಿ, ಅವರು ಎಷ್ಟು ಜನಗಳಿಗೆ, ಎಷ್ಟು ಕನ್ನಡಿಗರಿಗೆ ಹೃದಯ ಸ್ಪರ್ಶಿ ನಾಯಕ ಅನ್ನೋದು ಗೊತ್ತೇನ್ರಿ ನಿಮಗೆ? ಕುಮಾರಣ್ಣ ಎಷ್ಟು ಹೃದಯ ಸ್ಪರ್ಶಿ ನಾಯಕ ಅನ್ನೋದು ಗೊತ್ತೇನ್ರಿ? ಇವತ್ತು ಕಷ್ಟ ಅಂತ ಇವತ್ತು ಅವರು ಅಧಿಕಾರದಲ್ಲಿ ಇದ್ದಾಗೂ ಕೂಡ ಅವ್ರ ಮನೆ ಮುಂದೆ 1000 ಜನ ಒಯ್ತಾರೆ, ಅಧಿಕಾರ ಇಲ್ಲದೆ ಇದ್ದಾಗೂ ಕೂಡ 1000 ಜನ ಮನೆ ಹತ್ರ ಒಯ್ತಾರೆ, ಅವ್ರ ಕಷ್ಟನ ಕೇಳ್ತಾರೆ, ಅವ್ರ ಕಷ್ಟನ ಪರಿಹಾರ ಮಾಡ್ಕೊಂಡು ಬರ್ತಾರೆ. ಅಂತ ಮಹಾನ್ ನಾಯಕ ಕಂಡ್ರಿ ನಮ್ಮ ಕುಮಾರಣ್ಣ. ಸುಮ್ಮನೆ ನಿಮ್ಮ ಥರ ಬಿಲ್ಡಪ್ ಕೊಟ್ಕೊಂಡು ಶೋಗಳು ತೋರಿಸ್ಕೊಂಡು ರೋಡ್ಗಳಲ್ಲಿ ಹೆಂಗಸರ ಕೈಯಾಗ ಬಟ್ಟೆ ಬಿಚ್ಕೊಂಡು ಪರ್ಕೆಟ್ಗಳು ತಿಂದವರಲ್ಲ. ದಯವಿಟ್ಟು ನೋಡಿ ರಾಕೇಶ್ ಶೆಟ್ಟಿ ಅವರೇ, ನೀವೇನೇ ಒಂದು ಮಾತಾಡಬೇಕಾದ್ರೂ ಕೂಡ ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಮಾತಾಡಿ. ಸುಮ್ಮನೆ ಬಾಯಿ ಐತೆ ಅಂತ ನೀವು ಹೆಂಗೆ ಮಾತಾಡೋದು ದಯವಿಟ್ಟು ಯಾವ ಕನ್ನಡಿಗರು ಕೂಡ ಒಪ್ಪಲ್ಲ. ದಯವಿಟ್ಟು ನನ್ನ ಸಾಮಾಜಿಕ ಜಾಲತಾಣ ವೀಕ್ಷಣೆ ಮಾಡಿದ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇವ್ರ ಬಗ್ಗೆ ಏನು ಹೇಳಬೇಕು ಅಂತ ನೀವೇ ಕಾಮೆಂಟ್ ಮಾಡಿ. ಮತ್ತು ನಿಮ್ಗೆ ಇಷ್ಟ ಆದರೆ ಲೈಕ್, ಕಾಮೆಂಟ್ ಆಗಿ ಶೇರ್ ಮಾಡೋದ್ರ ಮೂಲಕ ರಾಕೇಶ್ ಶೆಟ್ಟಿ ಮಾಡಿರೋ ತಪ್ಪು ಅಂತ ಪ್ರತಿಯೊಬ್ಬರು ಕೂಡ ಖಂಡಿಸಬೇಕಾಗಿ ಸಮಗ್ರ ಕನ್ನಡಿಗರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನಮ್ಮ ದೇವೇಗೌಡ ಅಪ್ಪಾಜಿಯವ್ರ ಬಗ್ಗೆ ಆಗಿರ್ಬೋದು, ಕುಮಾರಣ್ಣವ್ರ ಬಗ್ಗೆ ಆಗಿರ್ಬೋದು, ಮಾತಾಡಿದವನಿಗೆ ಅಕ್ಷಮ್ಯ ಅಪರಾಧ. ಅವನಿಗೆ ಯಾವ ಪುರಾವೆಗಳು ಇಟ್ಕೊಂಡು ಮಾತಾಡ್ತಾವನೆ ಏನು ಅಂತ ಸೆಕೆಂಡ್ರಿ. ಅವನೇನೇ ಇಟ್ಕೊಂಡು ಮಾತಾಡಬೇಕಾದ್ರೂ ಕೂಡ ಕನ್ನಡಿಗರ ಏಕೈಕ ಪ್ರಧಾನಿ ಅನ್ನೋದ್ರ ಮರ್ತಿದ್ದಾನೆ. ಇವತ್ತು ರೈತರ ಜೀವನಾಳ ಹಾಗೂ ಜೀವ ಇರ್ತಕ್ಕಂಥ ಮನುಷ್ಯ ಅಂದರೆ ಅದು ನಮ್ಮ ಕುಮಾರಣ್ಣ ಅನ್ನೋದು ಕೂಡ ಮರ್ತಾವನೆ. ಇವತ್ತು ಎಷ್ಟು ಜನ ರೈತರು ನಮ್ಮ ಕುಮಾರಣ್ಣವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಗೊತ್ತೇನ್ರಿ?
ಗೊತ್ತಿಲ್ಲ. ಸುಮ್ಮನೆ ಬಿಲ್ಡಪ್ ತಗೊಂಡು ನೀನು ಶೋಗಳು ಕೊಟ್ಟಾಕ ನೀನು ಟಿ ವಿ ಚಾನಲಲ್ಲಿ ಆಗಿಬಿಟ್ರೆ ಜನ ಮರಳಾಯ್ತಾರ. ದಯವಿಟ್ಟು ನನ್ನ ಸಾಮಾಜಿಕ ಜಾಲತಾಣ ವೀಕ್ಷಣೆ ಮಾಡಿದ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಲೈಕ್ ಹಾಗೂ ಕಾಮೆಂಟ್ ಹಾಗೂ ಶೇರ್ ಮಾಡೋದ್ರ ಮೂಲಕ ತಮ್ಮ ಬೆಂಬಲವನ್ನು ಸೂಚನೆ ಮಾಡಿ. ಸಮಗ್ರ ಕರುನಾಡಿನ ಅಭಿವೃದ್ಧಿಗೆ JDS ಪಕ್ಷದ ಅವಶ್ಯಕತೆ ಇದೆ ಅಂತ ಪ್ರತಿಯೊಬ್ಬರು ಕೂಡ ತಿಳಿಸ್ಕೊಡ್ಬೇಕಾಗಿ ಕೋರ್ಕೊಳ್ತಾ ಈ ನನ್ನ ಸಣ್ಣ ಚಿಕ್ಕ ಪುಟ್ಟ ಲೈವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮತ್ತು ಜೈ JDS, ಜೈ ಕುಮಾರಣ್ಣ, ಜೈ ದೇವೇಗೌಡಪ್ಪ, ಜೈ JDS ಮಂಜು. ಬಾಯ್.